ಸಿರಿ ಸಿರಿ ಚಾನಲ್. ನಾನಿವತ್ತು ವೈಕುಂಠ ಏಕಾದಶಿಯ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಾಳೆ ವೈಕುಂಠ ಏಕಾದಶಿ ತಿಥಿ ಡಿಸೆಂಬರ್ 30 ಬೆಳಗ್ಗೆ 3:41 ಡಿಸೆಂಬರ್ 31 ಬೆಳಗ್ಗೆ 1:28 ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಹೇಳಲಾಗುತ್ತದೆ. ಈ ದಿನ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ಮಾಡಿದರೆ ವಿಶೇಷ ಫಲ. ವರ್ಷಕ್ಕೆ 24 ಏಕಾದಶಿ ಬರುತ್ತದೆ. ನೀವು ಯಾವುದೇ ಏಕಾದಶಿ ಆಚರಣೆ ಮಾಡದಿದ್ದರೂ ವೈಕುಂಠ ಏಕಾದಶಿ ಆಚರಣೆ ಮಾಡಿದರೆ ಸಾಕು. ಎಲ್ಲ ಏಕಾದಶಿ ಆಚರಣೆ ಮಾಡಿದ ಫಲ ನಿಮಗೆ ಸಿಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಯಥಾಶಕ್ತಿ ಉಪವಾಸ ಮಾಡಿ. ಉಪವಾಸ ಸಾಧ್ಯವಿಲ್ಲವಾದರೆ ಅನ್ನ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಉಪಯೋಗಿಸದೇ ಇರುವ ಫಲಹಾರ ಸೇವಿಸಿ. ಈ ದಿನ ವಿಷ್ಣುವಿಗೆ ಪ್ರಿಯವಾದ ತುಳಸಿ ಮಾಲೆಯನ್ನು ಅರ್ಪಿಸಿ. ವಿಷ್ಣು ನಮಸ್ಕರಣೆ ಮಾಡಿ ಮತ್ತು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಉತ್ತರ ದ್ವಾರದ ಮೂಲಕ ಸ್ವಾಮಿಯ ದರ್ಶನ ಮಾಡಿದರೆ ನಮ್ಮ ಪಾಪಕರ್ಮಗಳು ಕಳೆದು ಮೋಕ್ಷ ಸಿಗುತ್ತದೆ. ಇದು ಬಹಳ ಅದೃಷ್ಟವನ್ನು ತರುವ ಏಕಾದಶಿಯಾಗಿದೆ. ಪ್ರತಿಯೊಬ್ಬರೂ ಮಿಸ್ ಮಾಡದೆ ಉಪವಾಸ ಮಾಡಿ. ಏಕಾದಶಿ ಆಚರಿಸಿದರೆ 24 ಏಕಾದಶಿ ಆಚರಣೆ ಮಾಡಿದಷ್ಟು ಪುಣ್ಯಫಲ ಸಿಗುತ್ತದೆ. ಈ ಏಕಾದಶಿ ಸ್ವರ್ಗದ ಬಾಗಿಲು ತೆಗೆಯುವ ಅತ್ಯಂತ ಶ್ರೇಷ್ಠವಾದ ಸುದಿನ. ಈ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಸಂಪೂರ್ಣವಾಗಿ ಉಪವಾಸ ಮಾಡಲು ಸಾಧ್ಯವಿಲ್ಲವಾದರೆ ಹಾಲು, ಹಣ್ಣು ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಿದರೂ ಪುಣ್ಯಫಲ ಲಭಿಸುತ್ತದೆ. ವೈಕುಂಠ ಏಕಾದಶಿಯ ಅತ್ಯಂತ ಶುಭ ದಿನವಾಗಿದ್ದು ಅಂದು ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಲು ಪೂಜಾ ಸಾಮಗ್ರಿಗಳನ್ನು ಮತ್ತು ಕೆಲವು ನಿರ್ದಿಷ್ಟ ವಸ್ತುಗಳನ್ನು ತರುವುದು ವಾಡಿಕೆ. ವೈಕುಂಠ ಏಕಾದಶಿಯ ದಿನ ಮುಖ್ಯವಾಗಿ ಈ ಕೆಳಗಿನವುಗಳನ್ನು ತರಬಹುದು. 1. ಪೂಜಾ ಸಾಮಗ್ರಿಗಳು. ತುಳಸಿ ದಳ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದುದು. ಏಕಾದಶಿಯ ದಿನ ತುಳಸಿ ಗಿಡದಲ್ಲಿ ಎಲೆಗಳನ್ನು ಕೀಳಬಾರದು ಎಂದು ನಿಯಮವಿರುವುದರಿಂದ ಒಂದು ದಿನ ಮುಂಚಿತವಾಗಿಯೇ ದಶಮಿಯಂದೇ ತುಳಸಿಯನ್ನು ತಂದು ಅಥವಾ ಕೀಳಿಟ್ಟುಕೊಳ್ಳುವುದು ಉತ್ತಮ. ಹೂವುಗಳು. ವಿಷ್ಣುವಿಗೆ ಪ್ರಿಯವಾದ ಮಲ್ಲಿಗೆ, ಕಮಲ ಅಥವಾ ಸುಗಂಧರಾಜ ಹೂಗಳನ್ನು ತರಬಹುದು. ಹಣ್ಣುಗಳು. ನೈವೇದ್ಯಕ್ಕಾಗಿ ಬಾಳೆಹಣ್ಣು ಅಥವಾ ಇತರ ಋತುಮಾನದ ಹಣ್ಣುಗಳನ್ನು ತರಬಾರದು. 2. ವಿಶೇಷ ವಸ್ತುಗಳು. ಶ್ರೀಮನ್ನಾರಾಯಣನ ಫೋಟೋ ಅಥವಾ ವಿಗ್ರಹ. ಮನೆಯಲ್ಲಿ ವಿಷ್ಣುವಿನ ಪೂಜೆ ಮಾಡಲು ಹೊಸ ವಿಗ್ರಹ ಅಥವಾ ಫೋಟೋ ತರಲು ಇದು ತುಂಬ ಒಳ್ಳೆಯ ದಿನ. ಹೊಸ ಬಟ್ಟೆ. ದೇವರ ವಿಗ್ರಹಕ್ಕೆ ಅಲಂಕರಿಸಲು ಅಥವಾ ಮನೆಯವರಿಗಾಗಿ ಹೊಸ ಬಟ್ಟೆಗಳನ್ನು ತರಬಹುದು. ವಿಶೇಷವಾಗಿ ಹಳದಿ ಬಣ್ಣದ ಬಟ್ಟೆ ವಿಷ್ಣುವಿಗೆ ಪ್ರಿಯ. 3. ಉಪವಾಸಕ್ಕೆ ಬೇಕಾಗದ ವಸ್ತುಗಳು. ವೈಕುಂಠ ಏಕಾದಶಿಯಂದು ಪೂರ್ಣ ಉಪವಾಸ ಮಾಡುವುದು ಶ್ರೇಷ್ಠ. ಆದರೆ ಪೂರ್ಣ ಉಪವಾಸ ಸಾಧ್ಯವಾಗದವರು ಹಣ್ಣುಗಳು, ಫಲಹಾರ ಅಥವಾ ಹಾಲು ತರಬಹುದು. ನೆನಪಿಡಿ, ಈ ದಿನ ಅಕ್ಕಿ ಅಥವಾ ಧಾನ್ಯಗಳ ಆಹಾರವನ್ನು ತರುವುದು ಅಥವಾ ಸೇವಿಸುವುದು ಮಾಡಬಾರದು. ಇನ್ನು ಏಕಾದಶಿ ದಿನ ಮಾಡಬಾರದ ಕೆಲಸಗಳು ಎಂದರೆ ಈ ದಿನ ಯಾವುದೇ ರೀತಿಯ ಮಾಂಸಾಹಾರ ಅಥವಾ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಮನೆಗೆ ತರಬಾರದು. ಗಂಡ ಹೆಂಡತಿ ಜಗಳ ಮಾಡಬೇಡಿ ಮತ್ತು ಸಂಭೋಗ ಮಾಡಬೇಡಿ. ಭಕ್ತಿಯಿಂದ ತನು ಮನವೆಲ್ಲ ಭಗವಂತನನ್ನು ಆರಾಧಿಸಿ. ದಾನ ಮಾಡಲು ಬಯಸುವವರು ಅಕ್ಕಿ, ಧಾನ್ಯ ಅಥವಾ ಬಟ್ಟೆಗಳನ್ನು ತಂದು ದೇವಸ್ಥಾನದಲ್ಲಿ ಅಥವಾ ಬಡವರಿಗೆ ದಾನ ಮಾಡಬಾರದು. ಇನ್ನು ಸ್ನೇಹಿತರೆ, ಸರ್ವರಿಗೂ ವೈಕುಂಠ ಏಕಾದಶಿಯ ಶುಭಾಶಯವನ್ನು ತಿಳಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದು ಆಗಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.